ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ KMNFನಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಮಾಡುವ ಎಲ್ಲ ವಿಡಿಯೋಗಳ ಬಗ್ಗೆ ಅಪ್ಡೇಟ್ ಅನ್ನ ಪಡ್ಕೊಳ್ಳಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ PDF ಲಿಂಕ್ ಅನ್ನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಹುದ್ದೆಗಳು ಮತ್ತೆ ಅವರಿಗೆ ವೇತನ ಶ್ರೇಣಿಯನ್ನ ನೋಡೋದಾದ್ರೆ, ಸಹಾಯಕ ವ್ಯವಸ್ಥಾಪಕರು ಇವರಿಗೆ ವೇತನ ಶ್ರೇಣಿ 80,000ದಿಂದ 1,55,000 ಇರುತ್ತದೆ. ಟೋಟಲ್ ಆಗಿ 17 ಹುದ್ದೆಗಳನ್ನ ಕರೆದಿರ್ತಾರೆ. ಹಾಗೂ ಸಹಾಯಕ ವ್ಯವಸ್ಥಾಪಕರು ಒಂದು ಹುದ್ದೆ ಇವರಿಗೆ 83,000ದಿಂದ 1,55,000. ನಂತರ ಸಹಾಯಕ ವ್ಯವಸ್ಥಾಪಕರು F&F 3 ಹುದ್ದೆಗಳನ್ನ ಕರೆದಿರ್ತಾರೆ. ಇವರಿಗೂ ಸೇಮ್ ವೇತನ ಶ್ರೇಣಿಯನ್ನ ನಿಗದಿಪಡಿಸಲಾಗಿದೆ. MIS ಸಿಸ್ಟಮ್ ಆಫೀಸರ್ ಒಂದು ಹುದ್ದೆಗಳು ಇವರಿಗೆ 69,000ದಿಂದ 1,34,000 ಇರುತ್ತದೆ. ಮಾರುಕಟ್ಟೆ ಅಧಿಕಾರಿ 2 ಹುದ್ದೆಗಳು 69,000ದಿಂದ 1,34,000 ವೇತನ ಶ್ರೇಣಿ. ತಾಂತ್ರಿಕ ಅಧಿಕಾರಿ ಅಭಿಯಂತರರು ಅಂದ್ರೆ ಎಂಜಿನಿಯರ್ 1 ಹುದ್ದೆಗಳು ಇವರಿಗೆ 69,000ದಿಂದ 1,34,000 ಇರುತ್ತದೆ. ತಾಂತ್ರಿಕ ಅಧಿಕಾರಿ 1 ಹುದ್ದೆ ಇವರಿಗೂ ಸಹ 69,000ದಿಂದ 1,34,000 ಇರುತ್ತದೆ. ಅದಾದ ನಂತರ ತಾಂತ್ರಿಕ ಅಧಿಕಾರಿ 1 ಹುದ್ದೆಗಳು 69,000ರಿಂದ 1,34,000 ವೇತನ ಶ್ರೇಣಿ. ತಾಂತ್ರಿಕ ಅಧಿಕಾರಿ 1 ಹುದ್ದೆಗಳು, ತಾಂತ್ರಿಕ ಅಧಿಕಾರಿ DT 14 ಹುದ್ದೆಗಳು ಇವರಿಗೆ 69,000ರಿಂದ 1,34,000 ಇರುತ್ತದೆ. ಅದಾದ ನಂತರ ಕೆಮಿಸ್ಟ್ ಗ್ರೇಡ್ 1 2 ಹುದ್ದೆಗಳು 54,000ದಿಂದ 99,000 ಇರುತ್ತದೆ. ಕೆಮಿಸ್ಟ್ ದರ್ಜೆ 1 ಮೈಕ್ರೋಬಯಾಲಜಿ 2 ಹುದ್ದೆಗಳು ಇವರಿಗೂ ಸೇಮ್ ವೇತನ ಶ್ರೇಣಿ. ವಿಸ್ತರಣಾ ಅಧಿಕಾರಿ ದರ್ಜೆ 3 54,000ದಿಂದ 99,000 17 ಹುದ್ದೆಗಳನ್ನು ಕರೆದಿದ್ದಾರೆ. ನಂತರ ಆಡಳಿತ ಸಹಾಯಕ ದರ್ಜೆ 44,000ದಿಂದ 83,000 17 ಹುದ್ದೆಗಳು. ಲೆಕ್ಕ ಸಹಾಯಕ 44,000ದಿಂದ 83,000 12 ಹುದ್ದೆಗಳು. ಮಾರುಕಟ್ಟೆ ಸಹಾಯಕ 44,000ದಿಂದ 83,000 ಒಟ್ಟು 10 ಹುದ್ದೆಗಳು. ಕೆಮಿಸ್ಟ್ ಗ್ರೇಡ್ 2 44,000ದಿಂದ 83,000 ಒಟ್ಟು 28 ಹುದ್ದೆಗಳು ಕರೆದಿರುತ್ತಾರೆ. ಕಿರಿಯ ಸಿಸ್ಟಮ್ ಆಪರೇಟರ್ 13 ಹುದ್ದೆಗಳು ಇವರಿಗೆ 44,000ದಿಂದ 83,000. ಶೀಘ್ರ ಲಿಪಿಗಾರರು 1 ಹುದ್ದೆ. ಕಿರಿಯ ತಾಂತ್ರಿಕರು 22 ಹುದ್ದೆ. ಟೋಟಲ್ ಆಗಿ ಈ ಒಂದು ನೇಮಕಾತಿಯಲ್ಲಿ 197 ಹುದ್ದೆಗಳನ್ನ ಕರೆದಿರುತ್ತಾರೆ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನ ನೋಡೋದಾದ್ರೆ, ಪರಿಶಿಷ್ಟ ಜಾತಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಮತ್ತು ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ₹500 ಅಪ್ಲಿಕೇಶನ್ ಫೀಸನ್ನ ನಿಗದಿಪಡಿಸಲಾಗಿದೆ. ಮಿಕ್ಕುಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ 1,000 ಅಪ್ಲಿಕೇಶನ್ ಫೀಸನ್ನ ನಿಗದಿಪಡಿಸಲಾಗಿದೆ. ಈ ಒಂದು ಫೀಸನ್ನ ನೀವು ಆನ್‌ಲೈನ್‌ನಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ. ಹಾಗೂ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು 14/11/2025ರಿಂದ 14/12/2025 ಅಂದ್ರೆ 1 ತಿಂಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಈ ಒಂದು ದಿನಾಂಕದೊಳಗಾಗಿ ನೀವು ಅಪ್ಲಿಕೇಶನ್‌ನ ಫಿಲ್ ಮಾಡಿ ಆನ್‌ಲೈನ್‌ನಲ್ಲಿ ಪೇಮೆಂಟ್ ಅನ್ನ ಪಾವತಿ ಮಾಡಬೇಕಾಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಮಿನಿಮಮ್ 18 ವರ್ಷವನ್ನ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಹಾಗೂ ವಿವಿಧ ವರ್ಗಗಳು 40 ವರ್ಷವನ್ನ ದಾಟಿರಬಾರ್ದಾಗಿರುತ್ತೆ. PDFನ ಲಿಂಕ್ ಅನ್ನ ಹಾಕಿರ್ತೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು. ಹಾಗೇನೇ ಆನ್‌ಲೈನ್‌ನಲ್ಲಿ ಅಪ್ಲೈ ಮಾಡೋದಕ್ಕೂ ಸಹ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್‌ನ ಮುಖಾಂತರ ನೀವು ಅಪ್ಲಿಕೇಶನ್ ಅನ್ನ ಹಾಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಆನ್‌ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ರಿಜಿಸ್ಟ್ರೇಷನ್ ಏನಾದರೂ ಆಗಿದ್ರೆ ಈ ಒಂದು ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ಕೋಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಓಪನ್ ಆಗುತ್ತೆ, ನ್ಯೂ ರಿಜಿಸ್ಟ್ರೇಷನ್. ನಿಮ್ಮ ಹೆಸರು SSLC ಅಂಕಪಟ್ಟಿಯ ಪ್ರಕಾರ, ಆಮೇಲೆ ತಂದೆಯ ಹೆಸರು, ತಾಯಿ ಹೆಸರು, ಮದುವೆಯಾಗಿದ್ದಲ್ಲಿ ಸಂಗಾತಿ ಹೆಸರು, ಮತ್ತೆ ನಿಮ್ಮ ಒಂದು ಹುಟ್ಟಿದ ದಿನಾಂಕ, ನಿಮ್ಮ ಒಂದು ಜೆಂಡರ್, ನಿಮ್ಮ ಆಧಾರ್ ನಂಬರ್, ಪ್ರೆಸೆಂಟ್ ರನ್ನಿಂಗ್ ಇರುವಂತ ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಅನ್ನ ಕೊಟ್ಕೊಳ್ಳಿ. ಯಾಕೆಂದ್ರೆ ಅದು OTP ಹೋಗುತ್ತೆ. ನಿಮ್ಗೇನೇ ಕ್ಲಾರಿಫಿಕೇಶನ್ ಅಥವಾ ವೆರಿಫಿಕೇಶನ್ ಇತ್ತು ಅಂದ್ರೆ ಅದೇ ಮೊಬೈಲ್ ನಂಬರ್ ಮತ್ತೆ ಅದೇ ಇಮೇಲ್ ಐಡಿಗೆ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಅನ್ನ ಎಂಟ್ರಿ ಮಾಡ್ಬಿಟ್ಟು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನ ಕೊಟ್ರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನೀವು ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ಕೊಂಡು ಹೋಗಬಹುದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅತಿ ಹೆಚ್ಚಿನ ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.